ಮಂಡನೆ ಮಾಡಲಿದ್ದಾರೆ ಮಿಸ್ಟರ್ ನಮ್ಮ ಜಿಲ್ಲೆಯಿಂದ ಈ ಒಂದು ನಿಟ್ಟಿನಲ್ಲಿ ನಾವು ರಫ್ತನ್ನ ಮಾಡ್ಲಿಕ್ಕೋಸ್ಕರ ಯಾವ ರೀತಿ ನೊಂದಣಿಯ ಹಣ್ಣುಗಳ ರಾಜ ಅಂತಾನೆ ಕರೆಸ್ಕೊಂಡು ಎಲ್ಲಿ ಕಂಪ್ಲೀಟ್ ಸರ್ಟಿಫಿಕೇಟ್ ನ ಇಶ್ಯೂ ಎಲ್ಲ ಕ್ರಮಗಳ ಕುರಿತು ಡೊಮೆಸ್ಟಿಕ್ ಮಾರ್ಕೆಟಿಂಗ್ ಇರುತ್ತೆ. ಬಟ್ ಸ್ಟಿಲ್ ಆರ್ಗ್ಯಾನಿಕ್ ಕನ್ವರ್ಷನ್ ನಾವೇನು ಮಾಡ್ತಿರೋದ್ರಿಂದ ಅಲ್ಲಿ ಮಾಡ್ತಿರೋಂಥ ರೈತರು ಕೆಲವರಾದರೂ ಕೂಡ ಎಕ್ಸ್ಪೋರ್ಟ್ಗೂ ಕೂಡ ನಾವು ಇದೇ ರೀತಿಯಲ್ಲಿ ಎನಿಹೌ ಆರ್ಗ್ಯಾನಿಕ್ಗೆ ಕನ್ವರ್ಷನ್ ಆಗ್ತಾ ಇದೆ. ಒಳ್ಳೆ ಸೆಂಟೆಕ್ಟರ್ಸಲ್ಲಿ ಕೆಲವು ರೈತರು ಕೂಡ ಈ ವರ್ಷ ನಾವು ಸ್ಟಾರ್ಟ್ ಆಯಿತು ಅಂದರೆ ನೆಕ್ಸ್ಟ್ ಫರ್ದರ್ ಇಯರ್ಸಲ್ಲಿ ಅದನ್ನು ಕೂಡ ಈ ವರ್ಷಕ್ಕಾಗಲ್ಲ ಅಂದರೂ ಕೂಡ ನೆಕ್ಸ್ಟ್ ಫರ್ದರ್ ಡೆವಲಪ್ಮೆಂಟ್ ಆಗುತ್ತೆ. ಕ್ರಮವಾದ ತರಬೇತಿನ ಅಪಿಡ ಮತ್ತು KVK ಅವರು ಆರ್ಗನೈಸ್ ಮಾಡಲಿ ಮತ್ತು ಹೆಚ್ಚೆಚ್ಚಿನ ರೈತರುಗಳಿಗೆ ತರಬೇತಿ ನೀಡಿ ಅವರು ಕೂಡ ತರಬೇತಿ ತಗೊಂಡವ್ರು ಕೂಡ ನಾವು ಸ್ವಲ್ಪ ಜನ ನಾವು ಎಕ್ಸ್ಪೋರ್ಟ್ ಸ್ಟಾರ್ಟ್ ಮಾಡಿದ್ರೆ ಈ ತರಬೇತಿಗೆ ಒಂದಿಷ್ಟೊಂದು ಎಫರ್ಟ್ಸ್ ಹಾಕಿದಂತೆ ಎಲ್ಲರಿಗೂ ಕೂಡ ಒಂದು ಸಂತೃಪ್ತಿ ಇರುತ್ತದೆ. ಬಟ್ ನಮ್ಮದು ಗ್ಲೋಬಲಿ ಇಂಡಿಯಾದಲ್ಲಿ ಕಾಂಟ್ರಿಬ್ಯೂಷನ್ ತಗೊಂಡಾಗ ಒಂದು 50% ಅಷ್ಟು ನಮ್ಮದು ಏನು ಭಾರತ ದೇಶದಿಂದ ಉತ್ಪಾದನೆ ಆಗುವಂಥ ಮಾವಿನ ಹಣ್ಣು 50% ಅಷ್ಟು ರಫ್ತಾಗುತ್ತೆ. ಅಂದರೆ ಬೇರೆ ಬೇರೆ ಗುಜರಾತಲ್ಲಿ ಆಗಿರ್ಬೋದು, ಗುಜರಾತಿಂದ ಆಗಿರ್ಬೋದು, ಅಥವಾ ಉತ್ತರ ಪ್ರದೇಶದಿಂದ ಆಗಿರ್ಬೋದು, ಅಥವಾ ಆಂಧ್ರ ಪ್ರದೇಶ ಆಗಿರ್ಬೋದು, ತಮಿಳುನಾಡಿಂದ ಆಗಿರ್ಬೋದು, ಅಥವಾ ಕರ್ನಾಟಕದ ಕೆಲವೊಂದು ಭಾಗದಲ್ಲಿ ಎಲ್ಲ ಭಾರತ ದೇಶದಿಂದ ತಗೊಂಡಾಗ ರಫ್ತಾಗುವಂಥದ್ದು ಒಂದು 50%. ಅಂದರೆ ಗ್ಲೋಬಲ್ ನಾವು ಏನು ರಫ್ತು ಮಾರ್ಕೆಟ್ ಇದೆ ಅದರಲ್ಲಿ 50% ಅಷ್ಟು ನಮ್ಮ ಭಾರತ ದೇಶದಿಂದನೇ ಹೋಗುತ್ತೆ. ಅಂದರೆ ಅಷ್ಟೊಂದು ವೆರೈಟಿ ಅಷ್ಟು ಮಾವು ನಮ್ಮಲ್ಲಿ ಉತ್ಪಾದನೆ ಆಗ್ತದೆ. ಇಂಪಾರ್ಟೆಂಟ್ ಮ್ಯಾಂಡೇಟ್ ಬಂದ್ಬಿಟ್ಟು ನಮ್ಮ ಶೆಡ್ಯೂಲ್ ಪ್ರಾಡಕ್ಟ್ ಏನು ಅಗ್ರಿಕಲ್ಚರಲ್ ಆಗಿರ್ಬೋದು, ಹಾರ್ಟಿಕಲ್ಚರ್ ಆಗಿರ್ಬೋದು, ಪ್ರೊಸೆಸ್ಡ್ ಫುಡ್ ಪ್ರಾಡಕ್ಟನ್ನು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಪ್ರಮೋಷನ್ ಬಾಡಿಯಾಗಿ ಕೆಲಸವನ್ನು ಮಾಡ್ತಾಯಿದೆ. ಹೇಗೆ ಅಂದರೆ ನಮ್ಮಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನು ಕಂಡಕ್ಟ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಕೆಪಾಸಿಟಿ ಬಿಲ್ಡಿಂಗ್ ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು, ಬೈಯರ್ ಫಿಲ್ಲರ್ ಮೀಟ್ಸ್ ಆಗಿರ್ಬೋದು, ಪಾರ್ಟಿಸಿಪೇಷನ್ ಇನ್ ಟ್ರೇಡ್ ಫೇರ್ಸ್ ಆಗಿರ್ಬೋದು. ಈ ರೀತಿಯಾದಂಥ ಟ್ರೇಡ್ ಫೇರ್ಗಳಲ್ಲಿ ಭಾಗವಹಿಸಿದಾಗ ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ಗಳಲ್ಲಿ ನಾವು ನಿಮಗೆ ಪ್ರಮೋಷನನ್ನು ಮಾಡಲಿಕ್ಕೆ ಅವಕಾಶಗಳನ್ನು ಕಲ್ಪಿಸಬೇಕು. ಪಿಂಡಲ್ ವೈರಸ್, TBR ಈ ಥರ ಪರ್ಟಿಕ್ಯುಲರ್ ವೈರಸ್ಗಳಿರಬಾರ್ದು. ಪರ್ಮಿಟಲ್ಲಿ ಯಾವುದೆಲ್ಲ ಏನೇನೆಲ್ಲ ಇರಬೇಕು, ಹೇಗಿರಬೇಕು. ಈ ಮ್ಯಾಂಗೋನು ಸೈಜ್ ಸಮೇತ ಒಂದು ಬಾಕ್ಸ್ ಸರ್ ಹೇಳ್ತಿದ್ರು, ಆ ಬಾಕ್ಸ್ ಬರುತ್ತಲ್ಲ 2 ಥರದ್ದು, ಸ್ಮಾಲ್ ಬಾಕ್ಸ್, ಮೀಡಿಯಂ ಸೈಜ್ ಬಾಕ್ಸ್ ಅಂತ ಹೇಳಿ. ಒಂದು ಬಾಕ್ಸ್ ಬಂದು 3 ರಿಂದ 3.5 kg ಇರಬೇಕು. ಅದ್ರ ಮೇಲೆ ದಾಟಬಾರ್ದು ಆ ಬಾಕ್ಸಲ್ಲಿ. ಮತ್ತೆ 6 ಹಣ್ಣೇ ಇರಬೇಕು. ಒಂದು ಹಣ್ಣು 400 ರಿಂದ 600 ಗ್ರಾಮ್ ಅಷ್ಟು ಮಾತ್ರ ತೂಕ ಬರಬೇಕು. ಅಂಥ ಹಣ್ಣನ್ನೇ ಸೆಲೆಕ್ಟ್ ಮಾಡಿ.